ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಹಾಗೆ ನಾನಿಲ್ಲಿ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 5:30 ಇಂದ 9 ಗಂಟೆವರೆಗೂ ನಮ್ಮದು ಟೈಮ್ ಏನಿರುತ್ತೆ ಫುಲ್ ಬ್ಯುಸಿ ಇರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗೋದು, ಬಾಕ್ಸ್ ರೆಡಿ ಮಾಡೋದು, ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿಸಿ ಅವ್ರಿಗೆ ತಿನ್ನಿಸಿ ಕಳಿಸೋದು, 9 ಗಂಟೆವರೆಗೂ ಇದೇ ಟೈಮ್ ಆಗಿಬಿಡುತ್ತೆ. ಯಾರೇ ಫೋನ್ ಮಾಡಿದ್ರು, ಯಾರೇ ಮನೆಗೆ ಗೆಸ್ಟ್ ಬಂದ್ರೂ ಸರಿಯಾಗಿ ಅವ್ರ ಸರ್ ಕುತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಅಷ್ಟು ಟೈಮ್ ಬ್ಯುಸಿ ಇರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆಯ್ತು ಅಂದ್ರೆಗಿನ ನಾನಿಲ್ಲಿ 5:30 ಡೈಲಿ ದಿನಾನು ನಮ್ಮದು 5:30ಇಂದನೇ ಸ್ಟಾರ್ಟ್ ಆಗುತ್ತೆ. ಎದ್ದಿದ ತಕ್ಷಣವೇ ಒಂದು ಗ್ಲಾಸು ನೀರು ಕುಡಿದ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರನೇ ನೈಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ. ಆದರೂ ನಮ್ಮ ಕಡೆ ಎಲ್ಲ ತುಂಬ ಡಸ್ಟ್ ಬರುತ್ತೆ. ಅದಕ್ಕೋಸ್ಕರ ಮತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮತ್ತೆ ಇನ್ನೊಂದು ಸರಿ ಎಲ್ಲ ಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ಮತ್ತು ಗ್ಯಾಸ್ ಮೇಲೆಲ್ಲ ಮತ್ತು ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊತೀನಿ. ಅದರಲ್ಲಿ ಇವತ್ತು ಸ್ಪೆಷಲಾಗಿ ನನ್ನ ಮಗಂದು 2ನೇ ಮಗಂದು ಬರ್ತಡೇ ಇದೆ. ಅದಕ್ಕೋಸ್ಕರ ಅವನು ಫೇವ್ರೆಟ್ಟಾಗಿ ಪೂರಿ ಕೇಳಿದ್ದ, ಮಾಡ್ಕೊಡಮ್ಮ ನನಗೆ ಪೂರಿ ಹಾಲು ಅಂತ. ಅವನಿಗೆ ತುಂಬ ಕೆಮ್ಮಿರೋದ್ರಿಂದ ಆಯಿಲ್ ಐಟಮ್ ಬೇಡ, ಬೇರೆ ಏನಾದರೂ ಕೇಳಂದರೆ ಹಾಗಿದ್ರೆ ದೋಸೆ ಮಾಡಿಕೊಡು ಅಂತ ಕೇಳಿದ್ದೆ. ಅದಕ್ಕೋಸ್ಕರ ಇವತ್ತು ಅವನಿಗೋಸ್ಕರ ದೋಸೆಗೆ ನೆನೆ ಹಾಕಿದ್ದೆ. ಅದನ್ನೇ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು. ಹಾಗೆ ಅದಕ್ಕೋಸ್ಕರ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಈ ಥರ ಏನಾದರೂ ಇತ್ತಂದರೆ ಸಿಂಪಲ್ಲಾಗಿ ಅಡುಗೆ, ದೋಸೆ ಏನಾದರೂ ಮಾಡಿದ್ದಂದರೆ ಬಾಕ್ಸಿಗೆ ಅವ್ರು ಅದೇ ತೊಗೊಂಡು ಹೋಗ್ತಾರೆ. ದೋಸೆ, ಇಡ್ಲಿ, ಚಪಾತಿ ಏನಾದರೂ ಮಾಡಿದರೆ. ಅದಕ್ಕೋಸ್ಕರ ಅಷ್ಟೊಂದು ಬ್ಯುಸಿ ಏನಿರೋದಿಲ್ಲ ಬೆಳಗ್ಗೆ ಎದ್ದಾಗ. ಈ ಥರ ಏನಾದರೂ ಟಿಫಿನ್ ಐಟಮ್ ಮಾಡಿದ್ರೆಗಿನ ಬೇರೆ ನಾನು ಏನಾದರೂ ರೊಟ್ಟಿ ಆ ಥರ ಏನಾದರೂ ಮಾಡ್ತೀನಿ ಅಂದರೆ ಆ ಟೈಮ್ನಲ್ಲಿ ನಾನು ರೊಟ್ಟಿ ಏನಾದರೂ ಮಾಡಿದ್ರೆಗಿನ ಅವರು ಬಾಕ್ಸ್ ರೊಟ್ಟಿ ತೊಗೊಂಡೋಗಲ್ಲ, ರೈಸ್ ಐಟಮ್ ಮಾಡಬೇಕು. ಅದಕ್ಕೋಸ್ಕರ ಅವತ್ತು ಜಾಸ್ತಿ ಇರುತ್ತೆ ಅಡುಗೆ. ರೊಟ್ಟಿಗೆ ಪಲ್ಯ ಮಾಡಿಬಿಟ್ಟು ಮತ್ತು ಅನ್ನ ಮಾಡಿಬಿಟ್ಟು ಅನ್ನಕ್ಕೆ ಅವ್ರಿಗೇನಾದರೂ ಚಿತ್ರಾನ್ನ ಅಥವಾ ಟೊಮೊಟೊ ರೈಸು, ಪುಳಿಯೋಗರೆ, ಇನ್ನು ಏನಾದರೂ ಬೇರೆ ಏನಾದರೂ ಪಲಾವ್ ಆ ಥರ ಮಾಡಿ ಬಾಕ್ಸ್ಗೆ ಹಾಕ್ತಾಯಿರ್ತೀನಿ. ಅವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಾಗೆ ಇವತ್ತು ಚಟ್ನಿ ಅಂದ್ಬಿಟ್ಟು ಚಟ್ನಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಮಾಡ್ತಾಯಿರೋದು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಮತ್ತು ಒಣ ಕೊಬ್ಬರಿ ಬಳಸ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇವತ್ತು ಮತ್ತೆ ಅದ್ರ ಜೊತೆಗೆ ಕೆಂಪು ಚಟ್ನಿನೂ ಮಾಡ್ತಾಯಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಕೆಂಪು ಚಟ್ನಿ, ಅದು ನನ್ನ ಮಗನಿಗೆ 2ನೇ ಮಗನಿಗೆ ಶೇಂಗಾ ಚಟ್ನಿ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ಬೇಡ ಅಂದ್ಬಿಟ್ಟು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಅದಂದರೆ ಅವನಿಗೆ ತುಂಬ ಇಷ್ಟ ಕೆಂಪು ಚಟ್ನಿ ಬಂದ್ಬಿಟ್ಟು. ಅದಕ್ಕೋಸ್ಕರ ಅದು ಮಾಡ್ತಾಯಿದ್ದೀನಿ. ಆ ರೆಸಿಪಿ ಏನು ನಾನು ಇಲ್ಲಿ ಶೂಟ್ ಮಾಡ್ತಾಯಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ನಾನು 5:30 ಎದ್ದಾಗ ನನ್ನ ದೊಡ್ಡ ಮಗನೂ ಅಷ್ಟೇ 6 ಗಂಟೆ 6:15 ಎದ್ದಾಳ್ತಾನೆ. ಅವನು ಬೆಳಗ್ಗೆ ಟೈಮ್ ಸ್ವಲ್ಪ ಓದೋದಕ್ಕೆ ಕುಂದಿರ್ಸ್ತೀವಿ. ನೈಟ್ ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸಿ ಮಲ್ಕೊತಾನೆ. ಬೆಳಗ್ಗೆ ಟೈಮ್ ಸ್ವಲ್ಪ ಎದ್ದು ಓದ್ಕೊಂಡ್ರೆ ಸ್ವಲ್ಪ ನೆನಪು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅವ್ನು ಬೆಳಗ್ಗೆನೇ ಎಬ್ಬಿಸ್ತೀವಿ. ಅವನು ಎದ್ದಾಳ್ತಾನೆ. ಎದ್ಬಿಟ್ಟು 6:30 ಎಲ್ಲ ಕೂತ್ಕೊತಾನೆ ಓದ್ಕೊಳೋದಕ್ಕೆ. ನಮ್ಮ ಚಿಕ್ಕ ಮಗನೂ ಅಷ್ಟೇ, ಒಂದೊಂದು ಸರಿ ಬೇಗ ಎದ್ದಾಳ್ತಾನೆ, ಒಂದೊಂದು ಸರಿ ನಾವೇನು ಅವ್ನು ಎಬ್ಸೋಕೆ ಹೋಗೋದಿಲ್ಲ. ಚಿಕ್ಕವನಿದ್ದಾನೆ, ಮಲ್ಕೊಳ್ಳಿ ಬಿಡ ಅಂತ ಬಿಟ್ಬಿಡ್ತೀವಿ. ನಮ್ಮ ಮೂವರು ಮಾತ್ರ ಎದ್ದಿರ್ತೀವಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಗ ಮೂವರು ಎದ್ದಿರ್ತೀವಿ. ಹಾಗೆ ನನ್ನ ಮಗನ ಬರ್ತಡೇ ಆಗಿರೋದ್ರಿಂದ ನಾವೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ಯೂಶ್ವಲಿ ನಮ್ಮ ಮಕ್ಕಳದ್ದು ಬರ್ತಡೇ ಎಲ್ಲ ಗ್ರ್ಯಾಂಡಾಗಿ ಮಾಡೋದಿಲ್ಲ, ಸಿಂಪಲಾಗಿ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ನಮ್ಮ ಮನೇಲಿರೋ 4 ಜನನೇ ಕೇಕ್ ತೊಗೊಂಬಂದ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಮಾಡ್ತೀವಿ. ಆದರೆ ಅವತ್ತು ಕೇಳ್ದ ಅವನು ಕೇಕ್ ತೊಗೊಂಬರಂತ. ತುಂಬ ಕೆಮ್ಮಿದೆ, ನೈಟ್ ಪಾಪ ಮಲ್ಕೊತಾನೇ ಇಲ್ಲ ಅವನು. ಅದಕ್ಕೋಸ್ಕರ ಕೇಕೇನು ಬೇಡ, ನೆಕ್ಸ್ಟ್ ನಿನ್ನ ಕೆಮ್ಮೆಲ್ಲ ಕಡಿಮೆ ಆಗಲಿ ತೊಗೊಂಬರ್ತೀವಿ ಅಂತೇಳಿ ಸಮಾಧಾನ ಮಾಡಿದ್ದೀವಿ. ನಿನ್ನೆ ನೈಟ್ ಫುಲ್ ಜಗಳ ಅವನ ಹತ್ರ, ಕೇಕ್ ಬೇಕೇ ಬೇಕಂತ. ಇಲ್ಲ ಸ್ವಲ್ಪ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬೇಡ ಈ ವರ್ಷ ಕೇಕು, ನೆಕ್ಸ್ಟ್ ಇಯರು, ಇಲ್ಲಾಂದರೆ ನಿನ್ನ ಕೆಮ್ಮು ಕಡಿಮೆ ಆಗಲಿ, ನೆಕ್ಸ್ಟ್ ಇನ್ನೊಂದು ಸಲ ತೊಗೊಂಬರ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಆಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ದೋಸೆ ಮಾಡ್ಕೊಡಂದರೆ ದೋಸೆಗೆ ನೆನೆ ಹಾಕಿದ್ದೆ. ಹಾಗೆ ಅವನು ಜೊತೆಗೆ ಎದ್ಬಿಟ್ಟ. 6:45 ಆ ಟೈಮ್ನಲ್ಲಿ ಅವನು ಎದ್ಬಿಟ್ಟ. ಅವನು ಸ್ವಲ್ಪ ಎತ್ಕೊಂಡು ಮತ್ತು ಬೇರೆ ಕೆಲಸ, ಚಟ್ನಿಗೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ನಾನು ಬೇರೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕಸ ಎಲ್ಲ ಗುಡಿಸ್ಬಿಟ್ಟು ಬಂಡೆ ಒರೆಸೋದೆಲ್ಲ. ಅಷ್ಟರೊಳಗೆ ನಾನಿಲ್ಲಿ ಸೀರೆಯಿಂದ ಜೋಳಿಗೆ ಥರ ಕಟ್ಟಿದ್ದೆ, ತೊಟ್ಲ ಥರ, ಅದರಲ್ಲಿ ಕೂತ್ಕೊಂಡು ಆಡ್ತಾಯಿದ್ದಾನೆ ನೋಡಿ. ಇವನೇ ನನ್ನ 2ನೇ ಮಗ, ಬರ್ತಡೇ ಬಾಯ್ ಇವತ್ತು. ಅವನು ಬೆಳಗ್ಗೆನೇ ಎದ್ಬಿಟ್ಟು ಈ ಥರ ಆಟ ಆಡ್ಕೊತಿರ್ತಾನೆ. ಇಲ್ಲಾಂದರೆ ಏನಾದರೂ ಹೋಮ್ವರ್ಕ್ ಪೆಂಡಿಂಗ್ ಇತ್ತಂದರೆ ಎದ್ದು ಮಾಡ್ತಾನೆ ಅವನು. ನಾನು ಮಾಡೋದಿಲ್ಲ ಅಂತ ಏನೋ ಆಟ ಮಾಡೋದಿಲ್ಲ. ನಾನು ಯೂಶ್ವಲಿ ಫಸ್ಟು ಸ್ಕೂಲ್ ಸ್ಟಾರ್ಟ್ ಆದಾಗ ಅವನಿಗೆ ಒಂದು 2-3 ತಿಂಗಳು ಹೇಳ್ಕೊಟ್ಟಿದ್ದೀನಿ ಕೂತ್ಕೊಂಡು.
ಜೊತೆ ಕೂತ್ಕೊಂಡು ಇದು ಬರೀ ಈ ಥರ ಬರೀ ಆ ಥರ ಬರೀ ಅಂತ. ಇವಾಗ ನಾನು ಅವನಿಗೇನು ಹೇಳ್ಕೊಡೋದೇ ಬೇಕಾಗಿಲ್ಲ. ಸ್ಕೂಲ್ ಹೋಮ್ವರ್ಕ್ ಏನಿತ್ತಂದ್ರೆ ಅದನ್ನಷ್ಟೇ ನಾನು ಹೇಳ್ತೀನಿ, ಇದು ಇದೆ ಅಂತ ಹೇಳಿದ್ರೆ ಅವನೇ ಸ್ವಂತ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಬೆಳಿಗ್ಗೆನೂ ಅಷ್ಟೇ ಏನಾದರೂ ಹೋಮ್ವರ್ಕ್ ನೈಟು ಒಂದೊಂದು ಸರಿ ಜಲ್ದಿ ಮಲಗಿಬಿಡ್ತಾನೆ. ಆ ಟೈಮಲ್ಲಿ ಅವನೇ ಸ್ವಂತ ಹೋಮ್ವರ್ಕ್ ಎಲ್ಲ ಅವನೇ ಮಾಡ್ಕೊತಾನೆ. ತುಂಬ ಹುಷಾರಿದ್ದಾನೆ ಅವನು. ಅದಕ್ಕೋಸ್ಕರ ನಾನು ಅವನಿಗೇನು ಹೇಳೋದಿಲ್ಲ. ಕೆಲವು ಟೈಮ್ ಹಠ ಮಾಡ್ತಾನಲ್ಲ, ಆ ಟೈಮಲ್ಲಿ ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಹೇಳ್ಕೊಡ್ತೀನಿ, ಆವಾಗ ಬರೀತಾನೆ. ನೋಡಿ ನನ್ನ ದೊಡ್ಡ ಮಗನೂ ಅಷ್ಟೇ ಇಲ್ಲಿ ಓದ್ಕೊಂಡು ಕೂತ್ಕೊಂಡಿದ್ದಾನೆ. ಎಲ್ಲ ಕ್ಲೀನ್ ಆಯಿತು. ನಾನು ಕಸ ಗುಡಿಸಿ ಬಂಡೆ ಒರೆಸುವಾಗ ಹೊರಗಡೆ ಕತ್ಲಾಯಿತು. ಇದಿಷ್ಟು ಕೆಲಸ ಮುಗಿಸೋದ್ರೊಳಗೆ ಫುಲ್ ಬೆಳಕು ಕರೆದುಬಿಟ್ಟಿದೆ. ನಾನು ಬಂಡೆ ಎಲ್ಲ ಒರೆಸಿದಾದ್ಮೇಲೆ ಅವಾಗೇ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕ್ಬಿಡ್ತೀನಿ. ಸ್ನಾನ ಮಾಡಿಬಿಟ್ಟೆ ಮಾಡಬೇಕನ್ನೋದ್ರೊಳಗೆ ಫುಲ್ ಟೈಮ್ ಆಗಿಬಿಡುತ್ತೆ. ನಾನು ಒಂದೊಂದು ಸರಿ ಬೇಗ ಆಗುತ್ತೆ, ಒಂದೊಂದು ಸರಿ ಬೇಗ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಬಾಗಿಲಿಗೆ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಬಿಟ್ರೆ ಈ ಥರ ಮನೆ ಕ್ಲೀನ್ ಮಾಡಿಕೊಟ್ರೆ ನನ್ನ ಮಗನೇ ಪೂಜೆ ಮಾಡಿ ಹೋಗ್ಬಿಡ್ತಾನೆ. ಅವನಿಗೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ಫುಲ್ ಕ್ಲೀನಿಂಗ್ ಮಾಡೋದೆಲ್ಲ ಮಾಡೋದಿಲ್ಲ, ಜಸ್ಟ್ ಹೂವು ಇಟ್ಬಿಟ್ಟು ದೀಪ ಹಚ್ಚುತ್ತಾನೆ ಅಷ್ಟು ಮಾಡೋಗ್ತಾನೆ. ಅದಕ್ಕೋಸ್ಕರ ನಾನು ಅವನಿಗೆ ಕ್ಲೀನ್ ಮಾಡಿಕೊಟ್ರೆ ಅವ್ನು ಮಾಡೋಗ್ತಾನೆ, ಅದೊಂದು ಕೆಲಸ ಮುಗಿಯುತ್ತೆ. ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಕೆಲಸ ಒಪ್ಪಿಸಿದಂಗೆ ಆಗುತ್ತೆ. ಅವರು ಸ್ವಲ್ಪ ಮನೆಗಿನ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೂ ಒಂದು ಅಭ್ಯಾಸ ಇರುತ್ತೆ. ನಾವು ಪೂರ್ತಿ ನಾವೇ ಮಾಡ್ಕೊತ ಹೋದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಓದಂಗೆಲ್ಲ. ಅದಕ್ಕೋಸ್ಕರ ಕೆಲವೊಂದು ಕೆಲಸನ ಅವನಿಗೆ ಒಪ್ಪಿಸಿದ್ದೀನಿ, ಅವನೇ ಮಾಡ್ಕೊಂಡು ಹೋಗ್ತಾರೆ. ಅವ್ನು ವಾಟ್ರ್ ಬಾಟ್ಲೆಲ್ಲ ನೀರು ಹಾಕ್ಕೊಳೋದು, ಬಟ್ಟೆ ಎಲ್ಲ ತೆಗೆದಿಟ್ಕೊಳೋದು, ಸ್ನಾನ ಮಾಡೋದಕ್ಕೆ ನೀರೊಂದು ಹಾಕ್ಕೊಡ್ತೀನಿ. ಅವನೇ ಸ್ನಾನ ಮಾಡಿಬಿಟ್ಟು ನೀಟಾಗಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ತಾನೆ. ಸ್ವಲ್ಪ ಚಿಕ್ಕ ಅಂತ ಇನ್ನು ಸ್ವಲ್ಪ ಕೆಲಸ ಇದೆ. ಅದಿಷ್ಟು ಕೆಲಸ ಮುಗಿಸ್ಕೊಳೋದ್ರೊಳಗೆ ಇಲ್ಲಿ ಚಟ್ನಿನೂ ಫುಲ್ ಫ್ರೈ ಮಾಡಿಟ್ಟಿದ್ದೆಲ್ಲ ತಣ್ಣಗಾಗಿತ್ತು. ಇವಾಗ ಅದನ್ನು ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಕೆಂಪು ಚಟ್ನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಜೊತೆಗೆ ನಮ್ಮ ಮಗನೂ ಬಂದ್ಬಿಟ್ಟು ಹಂಗೆ ಮಾಡು, ಹಿಂಗೆ ಮಾಡು, ಅದು ಮಾಡಿ ಇದು ಮಾಡು ಅಂತ ಹೇಳ್ತಾ ಇದ್ದಾನೆ. ಟೇಸ್ಟ್ ಮಾಡ್ತಾ ಇದ್ದಾನೆ ನನಗೆ. ಎರಡು ಚಟ್ನಿನೂ ರೆಡಿ ಆಯಿತು. ಈ ಕಡೆ ಶೇಂಗಾ ಚಟ್ನಿನೂ ಮತ್ತು ಕೆಂಪು ಚಟ್ನಿನೂ ಎರಡನ್ನೂ ರೆಡಿ ಮಾಡಿದೆ. ಇವಾಗ ನೆಕ್ಸ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ, ಮಕ್ಕಳಿಗೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು. ಅದನ್ನು ರೆಡಿ ಆಯಿತು. ಅವನಿಗೊಬ್ಬನಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಚಟ್ನಿ ಮಾಡಿದ್ದೀನಿ. ಹಾಗೆ ನಮಗಂತ ಇಲ್ಲಿ ಸ್ವಲ್ಪ ಜಾಸ್ತಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಚಟ್ನಿ ನಾನು ನೀರು ಹಾಕಿ ಸ್ವಲ್ಪ ನೀರು ಮಾಡ್ಕೊಳೋದಕ್ಕಿಂತ ಮುಂಚೆನೇ ಮಕ್ಕಳು ಬಾಕ್ಸಿಗೆ ಹಾಕ್ಬಿಡ್ತೀನಿ ಚಟ್ನಿನ. ಇಲ್ಲಾಂದರೆ ಗಟ್ಟಿ ಇರುವಾಗ ಹಾಕಿದರೆ ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ನೀರು ಮಾಡಿ ಹಾಕ್ಬಿಟ್ರೆ ಮಧ್ಯಾಹ್ನ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಗಟ್ಟಿ ಇರುವಾಗೆ ಫಸ್ಟ್ ಅವ್ರಿಗೆ ತೆಗೆದಿಟ್ಬಿಟ್ಟು ಆಮೇಲೆ ನಮಗೆ ನೀರು ಬೇಕಂದ್ರೆ ನೋಡಿಬಿಟ್ಟು ನೀರು ಹಾಕ್ಕೊತೀನಿ, ಇಲ್ಲಾಂದರೆ ಅಷ್ಟೇ ಬಿಡ್ತೀನಿ. ನಾನು ಇದಿಷ್ಟು ಮಾಡೋದ್ರೊಳಗೆ ನನ್ನ ದೊಡ್ಡ ಮಗ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿದೆ. ಇವಾಗ ಅವನಿಗೆ ಚಿಕ್ಕವನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಕಂಪಲ್ಸರಿ ಮಕ್ಕಳಿಗೆ ಕ್ರೀಮ್ ಹಾಕಲೇಬೇಕು. ಇಲ್ಲಾಂದರೆ ಸ್ಕೂಲ್ಗೆ ಹೋದಾಗ ಹೊರಗಡೆ ಎಲ್ಲ ಆಟ ಆಡ್ತಾರೆ, ಮಣ್ಣಲ್ಲಿ ಆಟ ಆಡ್ತಾರಲ್ವ, ಕೈಯೆಲ್ಲ ಫುಲ್ಲು ಹೊಡೆದ್ಬಿಡುತ್ತೆ. ಆವಾಗ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೈಟ್ ನಿದ್ದೆ ಮಾಡೋಲ್ಲ. ಅದಕ್ಕೋಸ್ಕರ ನಾನು ಕಂಪಲ್ಸರಿ ಇಬ್ಬರಿಗೆ ಕ್ರೀಮ್ ಹಾಕ್ತೀನಿ. ಅವ್ನು ಬರ್ತಡೇ ಆಗಿರೋದ್ರಿಂದ ಸ್ಕೂಲಲ್ಲಿ ಅವ್ರಿಗೆ ಕಲರ್ ಡ್ರೆಸ್ ಇಲ್ಲ. 6 ದಿನವೂ ಯೂನಿಫಾರ್ಮಲ್ಲೇ ಇರುತ್ತೆ. ಸೋಮವಾರ ಮಂಗಳವಾರ ಒಂದು ಡ್ರೆಸ್ ಇದೆ, ಬುಧವಾರ ಬೇರೆ, ಹಾಗೆ ಮತ್ತು ಗುರುವಾರ ಶುಕ್ರವಾರ ಒಂದಿದೆ, ಶನಿವಾರ ಬೇರೆ. ಕಲರ್ ಡ್ರೆಸ್ ಇಲ್ಲವೇ ಇಲ್ಲ. ಬರ್ಡೇಗೆ ಕಲರ್ ಡ್ರೆಸ್ ಅಲೋ ಮಾಡಿದ್ದಾರೆ. ಹಾಗಾಗಿ ಫುಲ್ ಖುಷಿಯಾಗಿದ್ದಾನೆ ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಆಮೇಲೆ ಇದೆಲ್ಲ ಮಾಡಿದ್ದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಮಕ್ಕಳು ಟಿಫಿನ್ ಮಾಡಿ ಸ್ಕೂಲ್ಗೆಲ್ಲ ಹೋದ್ರು. ಆ ವಿಡಿಯೋ ಇಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಗಲೇ ಅವ್ರಿಗೂ ಸ್ಕೂಲ್ ಟೈಮ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇದೆಲ್ಲ ಆಗಿದ್ದಾದಮೇಲೆ ನೋಡಿ, ಅವ್ನು ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ, ರೆಡಿ ಆಗಿದ್ದಾನೆ ಅಂದ್ಬಿಟ್ಟು. ಇವಾಗ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ನೋಡಿ. ನೋಡಿ, ಅವರೆಲ್ಲ ಸ್ಕೂಲಿಗೆ ಹೋಗಿದ್ದು, ಟಿಫಿನ್ ಮಾಡಿ ಸ್ಕೂಲಿಗೆಲ್ಲ ಹೋಗಿದ್ದಾದಮೇಲೆ ಇವಾಗ ನಮ್ಮದು ನೆಕ್ಸ್ಟ್ ಕೆಲಸ ಸ್ಟಾರ್ಟು. ನಾವಿಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊತೀನಿ. ಅದಾಗಿದ್ದಾದಮೇಲೆ
ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿತೀವಿ. ಒಂದು 9 ಗಂಟೆಯಿಂದ 9:30 ಟೈಮಲ್ಲಿ ಒಂದು ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿತೀವಿ. ಅದಕ್ಕೆ ಡ್ರೈ ಫ್ರೂಟ್ಸ್ನ ನೈಟೇ ನೆನೆಸಿಟ್ಟಿರ್ತೀನಿ. ನಾನಿಲ್ಲಿ ಸ್ವೀಟ್ಗೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಡ ಅಂದರೆ ಜೇನುತುಪ್ಪ ಆದರೂ ಬಳಸ್ಬೋದು. ಇಲ್ಲಾಂದರೆ ಖರ್ಜೂರ ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ. ನೀವೇನು ಜಾಸ್ತಿ ಏನು ಹಾಕ್ಕೊಳೋದು ಬೇಕಾಗಿಲ್ಲ. ಇವಾಗ ಇಬ್ಬರನ್ನ ಅದನ್ನು ತೊಗೊಂಬಿಟ್ಟು ಒಂದು 10:30ಗೆ ಟಿಫಿನ್ ಮಾಡ್ತೀವಿ. ವಿಡಿಯೋ ಹೇಗೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಈ ಥರ ಡ್ರೈ ಫ್ರೂಟ್ಸ್ ಜ್ಯೂಸ್ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ವಿಡಿಯೋನ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಹೆಲ್ದಿಯಾಗಿರೋದು ಅನಿಸುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.